ಸರ್ ನಮಸ್ತೆ, ನಿಮ್ಮ ಹೆಸರು? ಸಾಗರ್. ಸಾಗರ್. ಇದು ಕಂಪ್ಯೂಟರಲ್ಲಿ ನೀವು ಯಾವ ಥರ ಸರ್ವಿಸ್ ಕೊಡ್ತೀರಾ? ನಮ್ದು ಕಂಪ್ಯೂಟರ್ ಒಂದು ಅಂತ ಇಲ್ಲ ರೀ. ಕಂಪ್ಯೂಟರ್ ಮತ್ತೆ ಲ್ಯಾಪ್ಟಾಪ್, ಆಲ್ ಇನ್ ಒನ್, ಡೆಸ್ಕ್ಟಾಪ್ ಎರಡು ಎಲ್ಲ ರಿಪೇರಿ ಮಾಡ್ತೀವಿ. ಸೇಲ್ಸ್ ಮತ್ತೆ ಸರ್ವಿಸ್ ಎರಡು ಇರುತ್ತೆ ನಮ್ಮ ಕಡೆ. ಮೇನ್ ಆಗಿ ನಮ್ದು ಹೊಸ ಸೇಲ್ ಮಾಡೋಕ್ಕಿಂತ ರೀಫರ್ಬಿಶ್ಡ್ ಲ್ಯಾಪ್ಟಾಪ್ ಅಂತ ಹೇಳ್ತೀವಿ. ಆಲ್ರೆಡಿ ಇದು ಸ್ಟಾಕ್ ಈಗೆಲ್ಲ ಖಾಲಿ ಆಗಿದ್ದಾವೆ. ಮತ್ತೆ ಹೊಸ ಲಾಟ್ ಬರುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ. ರೀಫರ್ಬಿಶ್ಡ್ ಲ್ಯಾಪ್ಟಾಪು, ಆಮೇಲೆ ಕಂಪ್ಯೂಟರು ಅವೆಲ್ಲ ರಿಪೇರಿ ಮತ್ತೆ ಸೇಲ್ಸ್ ಎರಡು. ಅಂದರೆ ಇವಾಗ ಸಿಸ್ಟಮಿಂದ ಆಯ್ತು, ಲ್ಯಾಪ್ಟಾಪಿಂದ ಆಯ್ತು, ಆಲ್ ಇನ್ ಒನ್ ಹೊರಗೆ ಕೊಡ್ತೀರಿ ನೀವು. ಆಲ್ ಇನ್ ಒನ್ ಒಳಗೆ ನೀವು ಸಿಸ್ಟಮ್ದಾಗ ಯಾವ್ಯಾವ ಥರ ಸರ್ವಿಸ್ ಕೊಡ್ತೀರಿ? ಆಲ್ ಇನ್ ಒಳಗಡೆ ಅಂತಂದ್ರೆ ಈಗ ಇಲ್ಲಿ ನಮ್ಮ ಕಡೆ ಅಂತಂದ್ರೆ ಆಲ್ ಇನ್ ಒನ್ ಮುಚ್ಚೋಕೆ ಹಂಚ್ತಾರೆ ಹೇಳ್ಬೇಕಂದ್ರೆ. ಯಾಕಂತಂದ್ರೆ ಅದರೊಳಗಡೆ ಎಲ್ಲ ಪ್ಯಾನಲ್ ಎಲ್ಲ ಇರುತ್ತೆ. ಅದು ನಮ್ಮ ಕಡೆ ಇಲ್ಲಿ ಬಂದಿದ್ರೆ ನಿಮಗೆ ತೋರಿಸ್ತಿದ್ದೆ. ಆಲ್ ಇನ್ ಒನ್ ಒಳಗಡೆ ಮದರ್ ಬೋರ್ಡ್ ರಿಪೇರಿ ಒಂದು ಬರುತ್ತೆ. ಮದರ್ ಬೋರ್ಡ್ ರಿಪೇರಿ ಒಳಗಡೆ ಎಲ್ಲ ಚಿಪ್ ಸೆಟ್ ನಮ್ದಿದೆ. ಮೇನ್ ಕಾನ್ಸಂಟ್ರೇಷನ್ ಚಿಪ್ ಲೆವೆಲ್ ಸರ್ವಿಸ್ ಅಲ್ಲ, ಅದೇ ಮೇನ್. ಅದರೊಳಗಡೆ SSD ಅಪ್ಗ್ರೇಡ್ ಆಯಿತು, ರ್ಯಾಮ್ ಅಪ್ಗ್ರೇಡ್ ಆಯಿತು, ಅವೆಲ್ಲವೂ ಇರುತ್ತೆ. ಅದರೊಳಗಡೆ ಮತ್ತೆ ಉಜ್ಬೇಕಂದ್ರೆ ಈಸಿಯಾಗಿ ಉಜ್ಬೇಕಾಗುತ್ತದೆ. ಅದು ಬಿಟ್ಟರೆ ಲ್ಯಾಪ್ಟಾಪ್ದು ಫ್ಯಾಬ್ರಿಕೇಶನ್ ವರ್ಕ್ ಅಂತ ನಮ್ದಂತ ಫೇಮಸ್. ಫ್ಯಾಬ್ರಿಕೇಶನ್ ಅಂದರೆ ಅದೇ ಇಂಜ್ ಬ್ರೋಕನ್ ಆಗಿರುತ್ತಲ್ಲ, ಆ ಇಂಜ್ ಬ್ರೋಕನ್ನ ರೆಡಿ ಮಾಡೋದಿರುತ್ತೆ. ಟೋಟಲ್ ಎಲ್ಲ ಟೋಟಲ್ ಮಾಡ್ತಾರೆ. ಎಲ್ಲ ರೆಡಿ ಮಾಡಿ. ನಿಮ್ಗೆ ಎಲ್ಲ ಥರದ್ದು ಸಿಸ್ಟಮಿಂದು ಕೆಲಸ ಮಾಡ್ತೀರಾ ಅಂದಮೇಲೆ ನಿಮ್ಮ ಕಡೆ ಯಾವ್ಯಾವ ಪಾರ್ಟ್ಸ್ ಅದಾವ ಅಂತ ತೋರಿಸ್ತೀರಾ? ಬನ್ನಿ ಸರ್, ತೋರಿಸ್ತೀನಿ. ಓಕೆ. ಯೂಸ್ ಬರುತ್ತಾ? ಇದು DC ಮಷಿನ್ ಅಂತಂದು, ಇದು ನಮ್ದು ಲ್ಯಾಪ್ಟಾಪ್ ಹೆಲ್ತ್ ಚೆಕ್ ಮಾಡಕ್ಕೆ, ಏನಾರ ಬೋರ್ಡ್ ಶಾರ್ಟೇಜ್ ಆಗಿತ್ತಪ್ಪ ಅಂತಂದ್ರೆ ಅವೆಲ್ಲ ನೋಡೋದಕ್ಕೆ, ರೀಡಿಂಗ್ ಎಲ್ಲ ಚೆಕ್ ಮಾಡಕ್ಕೆ ನಮಗೆ ಫುಲ್ ಯೂಸ್ಫುಲ್ ಆಗುತ್ತೆ ಇದು. ಹೌದು. ಇಲ್ಲಿ ಇದು ಮಾಸ್ಪೆಟ್ ಇರುತ್ತೆ. ಮಾಸ್ಪೆಟ್ ಅಂತಂದ್ರೆ ಇವು ICಗಳು ಏನಾದರೂ ಬರ್ನ್ ಆಗಿರ್ತವೆ, ಕೆಪಾಸಿಟಿ ಏನಾದರೂ ಬರ್ನ್ ಆಗಿರ್ತವೆ. ನಾವು ಮಾಡೋದೆಲ್ಲ ಚಿಪ್ ಲೆವೆಲ್ ಸರ್ವಿಸ್. 2x ಇಲ್ಲಿ ಏನಾದರೂ ಸ್ಮಾಲ್ ಇದು ಮಾಡಿದ್ನಪ್ಪ ಅಂತಂದ್ರೆ ಇಲ್ಲಿ ನಮ್ದು ಸಾಲ್ಡರ್ದು ಇದು ಬರುತ್ತೆ, ಗ್ಲೋವರ್ ಗನ್ ಅಂತಂದೇಳಿ. ಇದರಿಂದ ನಾವು ರಿಮೂವ್ ಮಾಡ್ತೀವಿ, ಮತ್ತೆ ಹೀಟ್ ಕೂಡ ಮಾಡಿ ಕಾಪಿ ಪೇಸ್ಟ್ ಕೂಡ ಮಾಡ್ತೀವಿ. ಇದು ಎದಕ್ಕೆ ಯೂಸ್ ಆಗುತ್ತೆ